ಇವತ್ತೊಂದು ಅತ್ಯದ್ಭುತವಾದಂತಹ ಅಷ್ಟೇ ಸುಂದರವಾದಂತಹ ಐತಿಹಾಸಿಕ ಮಹತ್ವ ಇರುವಂತಹ ಗುಹಾಲಯವೊಂದನ್ನು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಹಾಗೆ ಇದಿರೋದು ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದ ಸಮೀಪದಲ್ಲಿ, ಅಂದರೆ ಚಿತ್ರದುರ್ಗದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಂದ್ರವಳ್ಳಿ. ಇದನ್ನು ಚಂದ್ರವಳ್ಳಿ ಗುಹೆ ಅಂತಲೇ ಕರೀತಾರೆ. ನಾವಿಲ್ಲೀಗ ನೋಡಲಿರುವ ಗುಹೆಯನ್ನು ಸುಮಾರು 120 ಅಡಿ ಎತ್ತರದ ಬೃಹತ್ ಬಂಡೆಗಳ ಅಡಿನಲ್ಲಿ ನಿರ್ಮಿಸಲಾಗಿದೆ. ಈ ಚಂದ್ರವಳ್ಳಿ ಗುಹೆ ಸುಮಾರು 80 ಅಡಿ ಆಳ ಇದೆ. ಇದನ್ನು ರಾಜರ ಸುರಕ್ಷತೆಗಾಗಿ ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಋಷಿಗಳ ಸಂತರ ಧ್ಯಾನ ಕೇಂದ್ರವಾಗಿತ್ತು ಅಂತಲೂ ಹೇಳ್ತಾರೆ. ಒಟ್ಟಾರೆ ಈ ಚಂದ್ರವಳ್ಳಿ ಗುಹೆ ನಮ್ಮ ನಾಡಿನ ಭವ್ಯ ಇತಿಹಾಸಕ್ಕೆ ಒಂದು ಸಾಕ್ಷಿಯಾಗಿದೆ. ಈ ಗುಹೆಯೊಳಗಿರುವ ಭದ್ರತಾ ವ್ಯವಸ್ಥೆ ನಿಜಕ್ಕೂ ನಮ್ಮನ್ನು ಬೆರಗುಗೊಳಿಸ್ತದೆ. ಈ ಗುಹೆಯನ್ನು ನೋಡಬೇಕಾದ್ರೆ ಒಂದು ಬ್ಯಾಟ್ರಿ, ಅಂದರೆ ಬೆಳಕಿಗಾಗಿ ಬ್ಯಾಟ್ರಿ ಬೇಕೇ ಬೇಕು. ಇಲ್ಲ ಅಂದರೆ ಇಡೀ ಆ ಗುಹೆ ಕತ್ತಲಿನಿಂದ ಕೂಡಿದೆ. ಅಲ್ಲದೆ ಒಬ್ಬ ಗೈಡ್ ಕೂಡ ನಮಗೆ ಇರಬೇಕಾಗ್ತದೆ. ಇಲ್ಲ ಅಂದರೆ ನಾವು ಅದರೊಳಗಡೆ ಹೋದಾಗ ಯಾವ ಬಾಗಿಲಿನಿಂದ ಹೋದ್ವಿ ಮತ್ತು ಯಾವ ಬಾಗಿಲಿನಿಂದ ಆಚೆ ಬರಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗದೆ ಗೊಂದಲವಾಗಿಬಿಡ್ತದೆ. ಅಷ್ಟು ಬೆರಗುಗೊಳ್ಳುವಂತೆ ಈ ಗುಹೆಯನ್ನು ನಿರ್ಮಿಸಲಾಗಿದೆ. ಅಂದರೆ ರಾಜರ ಸುರಕ್ಷತೆಗಾಗಿಯೇ ಈ ಗುಹೆಯನ್ನು ನಿರ್ಮಿಸಲಾಗಿತ್ತು ಅಂತ ನಮಗೆ ಸ್ಪಷ್ಟವಾಗ್ತದೆ. ಮೊದಲಿಗೆ ನಾವು ಈ ಗುಹೆಯನ್ನು ನಂದಿ ದ್ವಾರದ ಮೂಲಕ ಪ್ರವೇಶಿಸಬೇಕು. ಹೀಗೆ ಕತ್ತಲ ದಾರಿಯಲ್ಲಿ ಒಂದಷ್ಟು ದೂರ ಹೋದ್ಮೇಲೆ ಗಜದ್ವಾರ ಸಿಗ್ತದೆ. ಈ ದ್ವಾರವನ್ನು ದಾಟಿ ಮುನ್ನಡೆದರೆ ಅಂಕಲಿ ಮಠ ಕಾಣ ಸಿಗ್ತದೆ. ಹಿಂದೆ ಇದು, ಅಂದರೆ ಕೆಲ ಶತಮಾನಗಳ ಹಿಂದೆ ಈ ಗುಹೆಯನ್ನು ಮಠವನ್ನಾಗಿ ಮಾಡಿಕೊಂಡಿದ್ರು. ಅದಕ್ಕೆ ಅಂಕಲಿ ಮಠ ಅಂತಲೂ ಕೂಡ ಇದನ್ನು ಕರೀತಾರೆ. ನೀವಿಲ್ಲಿ ನೋಡ್ತಿರುವಂಥದ್ದು ಒಂದು ನೀರಿನ ತೊಟ್ಟಿ. ಆ ಪುರಾತನ ಕಾಲದಲ್ಲಿ ಹಿಂದೆಯೇ ಕೂಡ ನೀರಿನ ತೊಟ್ಟಿಯನ್ನು ಮಾಡ್ಕೊಂಡಿದ್ರು. ನೋಡಿ, ಮೇಲಿನಿಂದ ನೀರು ಬರಲಿಕ್ಕೆ ಜಾಗ ಕೂಡ ಇದೆ. ಅದರ ಮೂಲಕ ನೀರು ಬಂದು ಈ ತೊಟ್ಟಿನಲ್ಲಿ ನೀರು ಸಂಗ್ರಹವಾಗ್ತಾ ಇತ್ತು. ನಾನು ಮೊದಲಿಗೆ ಈ ಗುಹೆಯನ್ನು ನಂದಿದ್ವಾರದ ಮೂಲಕ ಪ್ರವೇಶಿಸಬೇಕು, ನಂತರ ಗಜದ್ವಾರ ಸಿಗ್ತದೆ ಅಂತ ಹೇಳಿದೆ. ಹಾಗೆ ಈ ಗುಹೆಯಲ್ಲಿ ಮತ್ತಷ್ಟು ದ್ವಾರಗಳಿದ್ದು ಅವನ್ನು ಸಿಂಹದ್ವಾರ, ಮಕರದ್ವಾರ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಹಾಗೆ ಈ ಗುಹೆಯೊಳಗೆ ಒಂದು ಪುರಾತನ ಪಾಣಿಪೀಠದ ಮೇಲೆ ಶಿವಲಿಂಗ ಕೂಡ ಇರುವಂಥದ್ದು ಕೂಡ ನಮಗೆ ಕಾಣ್ತದೆ. ಹಾಗೆ ನಾನು ಇಲ್ಲಿ ಎಲ್ಲವನ್ನು ನಿಖರವಾಗಿ ನಿಮಗೆ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಗುಹೆಯನ್ನು ನೀವು ಪ್ರವೇಶ ಮಾಡಿದರೆ ಇಲ್ಲಿ ಅದ್ಭುತವಾದಂತಹ ಅಪೂರ್ವವಾದಂತಹ ವಿನ್ಯಾಸಗಳನ್ನು ನೋಡಲಿಕ್ಕೆ ನಿಮಗೆ ಕಾಣ ಸಿಗ್ತವೆ. ಈ ಗುಹೆಯೊಳಗೆ ಓಡಾಡ್ತಾ ಎಲ್ಲವನ್ನು ನೋಡ್ತಾ ಇದ್ದರೆ ನಮ್ಮ ಪೂರ್ವಜರ ಅತ್ಯದ್ಭುತ ನಿರ್ಮಾಣಗಳಲ್ಲಿ ಈ ಬಲಿಷ್ಠ ಗುಹೆ ಕೂಡ ಒಂದು ಅಂತ ಹೇಳ್ಬೋದು. ಇಲ್ಲಿ ಭದ್ರತಾ ಜಾಣ್ಮೆ ಕೂಡ ನಮ್ಮ ಗಮನ ಸೆಳೀತದೆ. ಅಂದರೆ ಇಲ್ಲಿ ಇದ್ದಂತಹ ರಾಜರು ತಮ್ಮ ಶತ್ರುಗಳ ಮೇಲೆ ನಿಗಾ ಇಡಲಿಕ್ಕೆ ವಿಶೇಷ ಮುಂಜಾಗ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅಲ್ಲದೆ ರಾಜರು ತಪ್ಪಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಈ ಗುಹೆ ಒಳಗೇ ಮಾಡಿಕೊಂಡಿದ್ರು. ರಾಜರು, ಮಂತ್ರಿಗಳು ಕುಳಿತು ಗುಪ್ತ ಸಮಾಲೋಚನೆ ಮಾಡ್ತಿದ್ದಂತಹ ಜಾಗ, ಶತ್ರುಗಳ ಚಲನವಲವನ್ನು ಗಮನಿಸುತ್ತಿದ್ದಂತಹ ವ್ಯವಸ್ಥೆ, ರಾಜರ ಸುರಕ್ಷತೆಗಾಗಿ ಇದ್ದ ರಹಸ್ಯ ಕೋಣೆ, ಇಲ್ಲಿ ಎಲ್ಲವೂ ಇದೆ. ಅವು ಎಲ್ಲವೂ ಕೂಡ ಬಹಳ ಸುಂದರವಾಗಿದೆ. ಒಟ್ಟಾರೆ ಈ ಗುಹೆಯೊಳಗೆ ನಾವು ಸಂಚಾರ ಮಾಡ್ತಿರ್ಬೇಕಾದ್ರೆ ನಾವು ಯಾವುದೋ ಒಂದು ಹೊಸ ಲೋಕದಲ್ಲಿ ವಿಹಾರ ಮಾಡ್ತಿದ್ದೀವೇನೋ ಅಂತ ಅನುಭವ ಆಗೋದಂತೂ ಸತ್ಯ. ಮತ್ತು ಈ ಗುಹೆ ಒಳಗಡೆ ಈ ಸೆಕೆ ಆಗೋದಿಲ್ಲ. ಅದರ ಬದಲಾಗಿ ಈ ಬೇಸಿಗೆಯಲ್ಲಿ ಒಂದು ರೀತಿಯ ತಂಪಾಗಿರ್ತದೆ. ಈ ಅದ್ಭುತ ಗುಹೆಯ ಸೃಷ್ಟಿಯ ಹಿಂದೆ ನಮ್ಮ ಪೂರ್ವಿಕರ ಇಂಜಿನಿಯರಿಂಗ್ ಕೌಶಲ್ಯ ಕೂಡ ನಮ್ಮನ್ನು ಬೆರಗುಗೊಳಿಸ್ತದೆ. ಅಂದ ಹಾಗೆ ಈ ಗುಹೆಯ ಒಳಗಡೆ ನಾವು ನೋಡಬೇಕು ಅಂದರೆ ಒಂದು ಬ್ಯಾಟ್ರಿ ಅಂತೂ ಅತ್ಯಂತ ಅಗತ್ಯ ಇದೆ. ಬ್ಯಾಟ್ರಿ ಬೆಳಕಿನಲ್ಲೇ ನಾವು ಎಲ್ಲವನ್ನು ನೋಡಬೇಕು. ಹಾಗಿದ್ರೆ ನಮ್ಮ ಪೂರ್ವಿಕರು ಇಲ್ಲಿ ಒಳಗಡೆ ಬೆಳಕಿನ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡಿದ್ರಪ್ಪ ಅಂದರೆ, ಇಲ್ಲಿ ಗೋಡೆನಲ್ಲಿ, ಅಂದರೆ ಈ ಗುಹೆಯ ಒಳಗಡೆ ಅಲ್ಲಲ್ಲಿ ದೀಪದ ಗೂಡುಗಳಿದ್ದಾವೆ. ಆ ದೀಪದ ಗೂಡುಗಳಲ್ಲಿ ದೀಪವನ್ನು ಹಚ್ಚಿಟ್ರೆ ಇಡೀ ಆ ಗುಹೆ ಬೆಳಕಿನಿಂದ ಕಂಗೊಳಿಸ್ತಿತ್ತು ಅನ್ನೋದು ನಮ್ಗೆ ಅರ್ಥವಾಗ್ಬಿಡ್ತದೆ. ಶಾತವಾಹನರು, ಕದಂಬರ ಮುಖ್ಯ ನೆಲೆಯಾಗಿದ್ದಂತಹ ಚಂದ್ರವಳ್ಳಿಯಲ್ಲಿರುವ ಈ ಗುಹೆಯನ್ನು ನೀವು ಇತಿಹಾಸದ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋರಿಗೆ, ಮತ್ತು ಅದ್ಭುತ ಜಾಗದಲ್ಲಿ ಸ್ವಲ್ಪ ಕಾಲ ಕಳೀಬೇಕು ಅನ್ನೋರಿಗೆ ಇದೊಂದು ಹೇಳಿ ಮಾಡಿಸಿದಂತಹ ಒಂದು ಒಳ್ಳೆಯ ತಾಣ ಇದಾಗಿದೆ. ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಚಿತ್ರದುರ್ಗಕ್ಕೆ ಹೋದಾಗ ತಪ್ಪದೆ ಈ ಗುಹೆಗೆ ಹೋಗಿ ಬನ್ನಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ, ಶೇರ್ ಮಾಡಿ. ನಮಸ್ತೆ.